MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಂಗಳೂರಿನಲ್ಲಿ 7.80 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. MDMA ಕ್ರಿಸ್ಟಲ್ 3.8 ಕೆಜಿ ಹಾಗೂ MDMA ಬ್ರೌನ್ 23 ಕೆಜಿ ಗಾಂಜಾ, 482 ಗ್ರಾಂ ಹೈಡ್ರೋ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಹಾಗೆಯೇ ಇಬ್ಬರು ವಿದೇಶಿ ಪ್ರಜೆಗಳನ್ನು ಕೂಡ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕೆವಿನ್ ರೋಜರ್, ಥಾಮಸ್ ನವೀದ್ ಚೀಮ್ ಬಂಧಿತರು. ಸಿಸಿಬಿ ಮಹದೇವಪುರ ಠಾಣೆಯಲ್ಲಿ ಪ್ರತ್ಯೇಕ ಕೇಸ್ ದಾಖಲಾಗಿದೆ. ಇತ್ತೀಚೆಗಷ್ಟೇ ಇವರಿಬ್ಬರು ಕೂಡ ಭಾರತಕ್ಕೆ ಬಂದಿದ್ರಂತೆ. ನಗರದ ಹೆಬ್ಬಗೋಡಿಯಲ್ಲಿ ಮನೆ ಮಾಡಿಕೊಂಡು ಡ್ರಗ್ಸ್ ಡೀಲ್ ಮಾಡ್ತಾ ಇದ್ರು. ದೆಹಲಿ, ಮುಂಬೈನಿಂದ ಡ್ರಗ್ಸ್ ಅನ್ನ ಆರೋಪಿಗಳು ತರಿಸ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ವಾಟ್ಸ್ಆಪ್ ಮೂಲಕ ಲೊಕೇಶನ್ ಡ್ರಾಪ್ ಮಾಡಿ ಸೇಲ್ ಮಾಡ್ತಾ ಇದ್ರು. ಟೆಕ್ಕಿಗಳು ಮತ್ತು ವಿದ್ಯಾರ್ಥಿಗಳೇ ಇವರ ಟಾರ್ಗೆಟ್ ಆಗಿದ್ರು. ಅಪರಿಚಿತ ಸ್ಥಳದಲ್ಲಿ ಡ್ರಗ್ಸ್ ಪಾರ್ಸೆಲ್ ಅನ್ನ ಆರೋಪಿಗಳು ಇಟ್ಟು ಹೋಗ್ತಾ ಇದ್ರು. ಈಗಾಗಲೇ ಹೇಳಿದಂಗೆ ಈ ಆರೋಪಿಗಳ ಹಿನ್ನೆಲೆ ಇತ್ತೀಚೆಗಷ್ಟೇ ಇಬ್ರು ಕೂಡ ಬೆಂಗಳೂರಿಗೆ ಬಂದಿದ್ರು. ಹೆಬ್ಗೋಡಿಯಲ್ಲಿ ಮನೆ ಮಾಡ್ಕೊಂಡಿದ್ರು. ಏನ್ ಕೆಲಸ ಕಾರ್ಯಕ್ಕೆ ಬಂದಿದ್ರೋ ಗೊತ್ತಿಲ್ಲ, ಆದ್ರೆ ಇವರ ನಿತ್ಯ ಕಾಯಕ ಆಗಿದ್ದು ಡ್ರಗ್ಸ್ ಸೇಲ್. ದೆಹಲಿ, ಮುಂಬೈನಿಂದ ಡ್ರಗ್ಸ್ ಅನ್ನ ತರಿಸ್ಕೊಳ್ತಾ ಇದ್ರು. ವಾಟ್ಸ್ಆಪ್ ಮೂಲಕ ಲೊಕೇಶನ್ ಡ್ರಾಪ್ ಮಾಡಿ ಸೇಲ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಇವರ ಟಾರ್ಗೆಟ್ ಟೆಕ್ಕಿಗಳು, ವಿದ್ಯಾರ್ಥಿಗಳು. ಅವರಿಗೆ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಯಾರಿಗೆ ಡ್ರಗ್ಸ್ ಬೇಕಾಗಿರುತ್ತೋ ಅವರ ಕಾಂಟ್ಯಾಕ್ಟ್ ಬೆಳೆಸಿ ಎಲ್ಲ ಡೀಲ್ ಮಾಡಿ ನಂತರದಲ್ಲಿ ಒಂದು ಅಪರಿಚಿತ ಪ್ಲೇಸ್ನಲ್ಲಿ ಡ್ರಗ್ಸ್ ಅನ್ನ ಇಟ್ಟು ಕಾಲ್ ಕೀಳ್ತಾ ಇದ್ರು. ಈ ಒಂದು ಲೊಕೇಶನ್ನಲ್ಲಿ ಡ್ರಗ್ಸ್ ಅನ್ನ ಇಟ್ಟಿದ್ದೀವಿ ಅಂತ ಹೇಳಿ ಯಾರು ಗಿರಾಕಿಗಳಿರ್ತಾರೋ, ಅಂದರೆ ಯಾರು ಡ್ರಗ್ಸ್ ಅನ್ನ ತರಿಸ್ಕೊಂಡಿರ್ತಾರೋ ಅವರಿಗೆ ಲೊಕೇಶನ್ ಅನ್ನ ಕಳಿಸ್ತಾ ಇದ್ರು. ಲೊಕೇಶನ್ ಆಧರಿಸಿ ಬಂದು ಡ್ರಗ್ಸ್ ಪಡಿತಾ ಇದ್ದ ಟೆಕ್ಕಿ. ಆನ್ಲೈನ್ನಲ್ಲೇ ಪೇಮೆಂಟ್ ಅನ್ನ ಮಾಡಿಸ್ಕೊಳ್ತಾ ಇದ್ದಂತಹ ಆರೋಪಿಗಳು. ಪರಸ್ಪರ ಪರಿಚಯ ಇರ್ತಾ ಇರಲಿಲ್ಲ. ಎಲ್ಲವೂ ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್, ಮಾತುಕತೆ ಇರಬಹುದು, ಖರೀದಿ ಇರಬಹುದು, ಲೊಕೇಶನ್ ಶೇರಿಂಗ್ ಇರಬಹುದು, ಹಾಗೆಯೇ ಪೇಮೆಂಟ್ ಇರಬಹುದು. ಇದೆಲ್ಲವೂ ಕೂಡ ಆನ್ಲೈನ್ ಮುಖೇನವಾಗಿಯೇ ನಡೀತಾ ಇತ್ತು ಅನ್ನೋದು ಗೊತ್ತಾಗಿದೆ. ಅವರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ಹೇಗ್ ನಡೀತು ಕಾರ್ಯಾಚರಣೆ ಅಂತ ಹೇಳಿ ಸಿಸಿಬಿ ಕಡೆಯಿಂದ? ಮಧುಶ್ರೀ, ಪ್ರಮುಖವಾಗಿ ಸಿಸಿಬಿಯ ಅಧಿಕಾರಿಗಳು ಒಟ್ಟು 5 ಪ್ರತ್ಯೇಕವಾದಂತ ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಬೆಂಗಳೂರಿನ ಮಾದೇವಪುರ ಆಗ್ಬೋದು, ಬೆಂಗಳೂರಿನ ಆಡುಗೋಡಿ ಆಗ್ಬೋದು, ಬೆಂಗಳೂರಿನ ಸಿದ್ದಾಪುರದಲ್ಲಿ ಮತ್ತೆ ಕೆಜಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೀಗೆ ಒಟ್ಟು 5 ಪ್ರತ್ಯೇಕ ಕೇಸ್ಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಆಡುಗೋಡಿಯಲ್ಲಿ ಒಬ್ಬ ಡೆಂಟಲ್ ಕಾಲೇಜ್ ಸ್ಟೂಡೆಂಟ್ ಏನಿದ್ದಾನೆ, ಆತನನ್ನ ರಂಜಿತ್ ಅಂತ ಹೇಳಿ ಆತನನ್ನ ಮೊದಲು ವಶಕ್ಕೆ ಪಡ್ಕೊಂತಾರೆ. ಆತ ಡೆಂಟಲ್ ಕಾಲೇಜಲ್ಲಿ ಸ್ಟೂಡೆಂಟ್, ಮುಂದೆ ಡಾಕ್ಟರ್ ಆಗ್ಬೇಕಾಗಿದ್ದವನು, ಈಗ ಡ್ರಗ್ಸ್ ಪೆಡ್ಲಿಂಗ್ ಅನ್ನ ಮಾಡ್ತಾ ಇರ್ತಾನೆ. ಹೀಗಾಗಿ ಆತನನ್ನ ವಶಕ್ಕೆ ಪಡ್ಕೊಂಡು ಆತನ ಬಳಿ ಹೈಡ್ರೋ ಗಾಂಜಾವನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಮಹದೇವಪುರದಲ್ಲಿ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳನ್ನ ವಶಕ್ಕೆ ಪಡ್ಕೊಂಡು ಅವ್ರ ಕಡೆಯಿಂದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಈ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ, ಅಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೂಲಕವಾಗಿ ಇಂಟರ್ನ್ಯಾಷನಲ್ ಪೋಸ್ಟ್ ಆಫೀಸಿಗೆ ಒಂದು ಪೋಸ್ಟ್ ಬಂದಿರುತ್ತದೆ. ಆ ಒಂದು ಪೋಸ್ಟ್ ನಲ್ಲಿ ಸುಮಾರು 2.5 ಕೋಟಿಗೂ ಹೆಚ್ಚು ಮೌಲ್ಯದ ಒಂದು MDMA ಡ್ರಗ್ಸ್ ಪಾರ್ಸಲ್ ಬಂದಿರುತ್ತೆ, ಥೈಲ್ಯಾಂಡ್ ಇಂದ ಬಂದಿರುತ್ತೆ ಅನ್ನೋ ಮಾಹಿತಿ ಗೊತ್ತಾಗುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಒಂದು ಕೇಸನ್ನ ದಾಖಲೆ ಮಾಡ್ಕೊಂಡಿದ್ದಾರೆ. ಹೀಗೆ ಪ್ರತ್ಯೇಕವಾಗಿ ನಗರದಲ್ಲಿ ಹೆಬ್ಬಗೋಡಿಯಲ್ಲಿ ವಿದೇಶಿ ಇಬ್ಬರು ಪ್ರಜೆಗಳನ್ನ ಅರೆಸ್ಟ್ ಮಾಡಿಕೊಂಡು ಅವ್ರ ಕಡೆಯಿಂದ ಒಂದಷ್ಟು ಡ್ರಗ್ಸ್ MDMA ಆಗಿರ್ಬೋದು, ಮತ್ತೆ ಹೈಡ್ರೋ ಗಾಂಜಾ ಆಗಿರ್ಬೋದು ಜಪ್ತಿಯನ್ನ ಮಾಡ್ಕೊಂಡಿದ್ದಾರೆ. ಹೀಗೆ ನಗರದಲ್ಲಿ ಒಟ್ಟು 5 ಪ್ರತ್ಯೇಕ ಕೇಸ್ಗಳನ್ನ ದಾಖಲು ಮಾಡಿ 5 ಪ್ರತ್ಯೇಕ ಕೇಸ್ಗಳಿಂದ ಒಟ್ಟು 9,93,00,000 ಮೌಲ್ಯದ ಡ್ರಗ್ಸ್ ಅನ್ನ ಏನು ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ 9,93,00,000 ಡ್ರಗ್ಸ್ ಏನು ವಶಕ್ಕೆ ಪಡ್ಕೊಂಡಿದ್ದಾರೆ, ಇದರಲ್ಲಿ ಸುಮಾರು 2 ವಿದೇಶಿ ಪ್ರಜೆಗಳನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಉಳಿದಂತೆ 5 ಜನ ಏನಿದ್ದಾರೆ ಇವರು ಭಾರತೀಯ ಪ್ರಜೆಗಳಾಗಿದ್ದಾರೆ. ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.